ಮೇಡಮ್ ಲೊಕೇಶನ್ ಬಂದು ಅಲ್ಲಿ ಮನೆ ಕಾಣಿಸ್ತಾ ಇದೆ ನೋಡಿ, ಅಲ್ಲೇ ಅಲ್ಲೇ ಲೊಕೇಶನ್ ಎಂಡ್ ಆಗಿರೋದು. ಅಯ್ಯೋ ಮೇಡಮ್, ಅದು ನಮ್ಮ ಜಮೀನು ಮೇಡಮ್, ಅದೇ ನಮ್ಮ ಜಮೀನು. ಆ ಜಮೀನು ಒಳಗಡೆನೆ ಒಂದು ಮನೆ ಇದೆ ಮೇಡಮ್, ಹಳೆ ಮನೆ. ಅಂದ್ರೆ ಜಮೀನು ಒಳಗಡೆ, ನಿಮ್ಮ ಜಮೀನು ಒಳಗಡೆ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ಯಾರು ನಮಗೆ ಗೊತ್ತಿರೋರು ಇಲ್ಲ, ಇಲ್ಲಿ ಲೋಕಲ್ ಅವರೇ ಅಂತ ಅನ್ಸುತ್ತೆ, ಇಲ್ಲ ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟವ್ರೆ ಅಂತ ಅನ್ಸುತ್ತೆ. ಡೋಂಟ್ ವರಿ, ನಾವು ಅವ್ರನ್ನ ಹಿಡಿತೀವಿ. ಮೇಡಮ್ ನಿಧಾನಕ್ಕೆ ಹೋಗಿಡಿರಿ, ಅಕಸ್ಮಾತ್ ನನ್ನ ಮಗುಂಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ಅವರು, ನೀವು ಹೋಗಿದ್ದ ಗಾಬರಿಗೆ ನನ್ನ ಮಗುಂಗೆ ಏನಾದರೂ ಹೊಡೆದ್ಬಿಟ್ಟು ಇಲ್ಲ ಕಲ್ಲೇ ತಕ್ಬಿಟ್ಟು ಏನಾದರೂ ಮಾಡಿಬಿಟ್ರೆ ಮೇಡಮ್, ನನಗೆ ತುಂಬ ಭಯ ಆಗ್ತಿದೆ ಮೇಡಮ್, ನನ್ನ ಕೈಲಿ ಆಗಲ್ಲ ಮೇಡಮ್ ತಡ್ಕೊಳ್ಳೋಕ್ಕೆ. ಮೇಡಮ್ ನಿಧಾನಕ್ಕೆ ಹೋಗಿಡಿರಿ ಮೇಡಮ್, ನನಗೆ ತುಂಬ ಭಯ ಆಗ್ತಾ ಇದೆ ಮೇಡಮ್ ನನಗೆ. ನೋಡಮ್ಮ ಹೆದರ್ಕೋಬೇಡ ಸರಿನಾ. ಇಲ್ಲೆಲ್ಲ ಕರ್ಕೊಂಡು ಬಂದು ಇಟ್ಕೊಂಡವ್ರೆ, ಅದು ಫೋನ್ ಎಲ್ಲ ಯೂಸ್ ಮಾಡೋರೆ ಅಂದ್ರೆ ಅಂತ ತಲೆ ಆದವ್ರೇನಲ್ಲ. ನೀನು ತಲೆ ಕೆಡಿಸ್ಕೋಬೇಡ, ಯಾವನ ಲೋಕಲ್ ಕ್ರಿಮಿನಲ್ ಅಂತ ಅನ್ಸುತ್ತೆ ಅವಳು, ಲೋಕಲ್ ಆಗಿ ಮಾಡಿರ್ತಾಳೆ, ನಾವು ನೋಡ್ಕೊತೀವಿ, ನೀನು ತಲೆ ಕೆಡಿಸ್ಕೋಬೇಡ. ಏನೇ ಆಗಲಿ ಮೇಡಮ್, ಮಗ ಅಲ್ವಾ, ಸ್ವಲ್ಪನಾದ್ರೂ ಭಯ ಇರುತ್ತಲ್ವಾ. ಇರೋನು ಒಬ್ಬನೇ ಮಗ ಮೇಡಮ್, ತುಂಬ ಪ್ರೀತಿಯಿಂದ ಬೆಳೆಸಿದ್ದೀನಿ, ಹುಟ್ಟು ತರಲೆ ಮೇಡಮ್, ಎಲ್ಲಿಗೆ ಹೋಗ್ಬೇಡ ಅಂದ್ರೂ ಕೇಳಲ್ಲ, ಯಾರಂದ್ರೆ ಅವ್ರ ಜೊತೆನೇ ಹೋಗ್ತಾನೆ. ಈಗ ಈ ಥರ ತಗ್ಲಾಕೊಂಡು ನನಗೆ ಹಿಂಸೆ ಕೊಡ್ತಾನೆ. ಹೇಳಿದ್ನಲ್ಲ, ತಲೆ ಕೆಡಿಸ್ಕೋಬೇಡಿ, ನಾವು ಸರ್ಚ್ ಮಾಡ್ತೀವಿ, ನೋಡ್ತೀವಿ, ಇಲ್ಲೇ ಎಲ್ಲ ಲೊಕೇಶನ್ ಎಂಡ್ ಆಗಿದೆ ಅಂದರೆ ಇಲ್ಲೇ ಎಲ್ಲ ನಿಮ್ಮ ಮಗ ಇದ್ದೇ ಇರ್ತಾನೆ, ನೀವು ತಲೆ ಕೆಡಿಸ್ಕೋಬೇಡಿ. ಬನ್ನಿ ಸರ್, ನಡೀರಿ ಸರ್, ಹುಡ್ಕೋಣ, ನೋಡೋಣ, ಇಲ್ಲೇ ಎಲ್ಲ ಇರ್ತಾರೆ ಅನ್ಸುತ್ತೆ, ಅಲರ್ಟ್ ಆಗಿರ್ಬೇಕು ನಾವು, ನಡೀರಿ. ಹಾಂ ಮೇಡಮ್ ಬನ್ನಿ ಹೋಗೋಣ. ಈ ಮನೆಯಾಳ್ ನನ್ನ ಮಗ ಅದು ಯಾವ ಜೊತೆ ಸೇರ್ಕೊಂಡವನೋ ಏನೋ ನಾಕಾಣೆ, ನಂದಂತೂ ಮುರಿದು ಸೊಂಟ ಕೈ ಕಲ್ಲ ಮುರಿದು ಬಿಸಾಕ್ಬಿಟ್ಟ ಇವ್ನು ವಿಹಾನು. ಐತೆ ಈಗ ಸರಿಯಾಗಿ ಐತೆ ಕಣ ನಿನಗೆ. ಅಬ್ಬಾ ದೇವ್ರೆ, ಹಿರು ಕೈ ಕಾಲೆಲ್ಲ ಹಂಗೆ ಹಿಡ್ಕೊಬಿಟ್ಟವೆ. ಇಲ್ಲ ನಾವು ಹೋಗಿ ನಿಧಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಈ ಒಂದು ಮಾತ್ರೆ ನಾನು ಉಂಬಿಡ್ಬೇಕು, ಪೇನ್ ಕಿಲ್ಲರ್ ಮಾತ್ರೆಯ. ಇವನಿಂದ ನನಗೆ ನೆಮ್ಮದಿ ಇಲ್ಲ ಬಿಡು, ಇಲ್ಲೇ ಕುತ್ಕೊಂಡ್ರು ಬರ್ತೀನಿ. ಫ್ರೆಂಡ್ ಎದ್ರುಕೋಬೇಡ, ಹೋಗು ಅಂತ ಹೇಳು. ಸರಿ ಅಜ್ಜಿ, ನೀವು ಹೋಗಿ ಪರವಾಗಿಲ್ಲ. ಮನೆಯಾಳಿ ಇಷ್ಟೊತ್ತಿಗೆ ಬ್ಯಾಗಾಗಿ ದುಡ್ಡು ತಗೊಬಿಟ್ಟು ಬರ್ತೀನಿ ಅಂತ ಹೇಳ್ತಾಳಲ್ವಾ, ಅಲ್ಲಿ ಕಿತ್ತಳೆ ಬ್ಯಾಗನ ಹೋಗಿ ಎತ್ಕೊಂಡ್ಬಿಟ್ಟು ನಿನ್ನ ಮಗ ಎಲ್ಲವನೇ ಅಂತ ಫೋನ್ ಮೆಸೇಜಲ್ಲಿ ಬರ್ತದೆ ನಂಗೆ ಹಾಕಕ್ಕೆ, ಫೋನ್ ಹಾಕ್ಬಿಟ್ಟು ಇಲ್ಲವನೇ ಎತ್ಕೊ ಹೋಗು ಅಂತ ಹೇಳ್ಬಿಟ್ಟು ಓಡೊಂಟೋಗ್ಬಿಡ್ಬೇಕು. ಮನೆಗೆ ಹೋಗ್ಬಿಟ್ಟು ಏನೂ ಗೊತ್ತಿಲ್ಲ ಅನ್ನಂಗೆ ಸುಮ್ಮನೆ ಕುಂತ್ಕೊಬಿಡ್ಬೇಕು. ರೇಷ್ಮೆ ಹತ್ರ ಕಿತ್ತಳು ದುಡ್ಡಲ್ವಾ, ನೋಡೋಣ ಇರು ಅದೆಲ್ಲಿ ಕಿತ್ತಳು. ಫ್ರೆಂಡ್ ಅಜ್ಜಿ ಹೊರಟೋಯ್ತು ಫ್ರೆಂಡ್, ಈಗ ಏನು ಮಾಡಲಿ ಫ್ರೆಂಡ್, ನಾನು ಒಬ್ಬನೇನೆ. ಮಮ್ಮಿ ಇಷ್ಟೊತ್ತಾದರೂ ಹುಡ್ಕೊಂಡು ನಾನು ಬರಲೇ ಇಲ್ವಲ್ಲ ಫ್ರೆಂಡ್, ನೀನೇ ಹೇಳ್ದಲ್ಲ ಫ್ರೆಂಡ್ ಬರ್ತೈತೆ ಮಮ್ಮಿ ಅಂತ ಹೇಳಿ. ಬರುತ್ತೆ ಫ್ರೆಂಡ್ ಬರುತ್ತೆ, ಕಾಯ್ಬೇಕಷ್ಟೇನೆ, ನೀನು ಕಾಯ್ತಾ ಇರು, ಬಂದೇ ಬರುತ್ತೆ ಮಮ್ಮಿ, ನಿನಗೋಸ್ಕರ ಬರುತ್ತೆ ಸರಿನಾ. ಈಗಾಗಲೇ ದಾರಿನ ಹುಡುಕೊಂಡು ಬರ್ತೈತೆ, ನೀನು ಬಂದಿದ ತಕ್ಷಣವೇ ಅಮ್ಮಂಗೆ ಹೇಳ್ಬಿಡು, ಇಲ್ಲ ಒದ್ದೆ ಬೀಳ್ತಾವೆ ನಿನ್ಗಷ್ಟೇ. ಅಮ್ಮನ ಜೊತೆ ಯಾರನ ಬರಲಿ, ಅಜ್ಜಿನೇ ಕರ್ಕೊಂಡು ಬಂದಿದ್ದು ಅಂತ ನೀನು ಹೇಳಬೇಕು ಫ್ರೆಂಡ್, ಸರಿನಾ. ಸರಿ ಫ್ರೆಂಡ್ ಆಯಿತು. ಬನ್ನಿ ಬನ್ನಿ, ಇಲ್ಲೊಳಗಡೆ ಬನ್ನಿ, ಇಲ್ಲೆಲ್ಲ ಸರ್ಚ್ ಮಾಡಿ ಬನ್ನಿ. ಫ್ರೆಂಡ್ ಯಾರೋ ಬಂದಿದ್ದಾರೆ ಅಂತ ಅನಿಸ್ತೈತೆ, ನೋಡು ನೋಡಿ ಅಲ್ಲಿ ಒಳಗಡೆ ನೋಡಿ, ನಡೀರಿ ನಡೀರಿ, ಹಂಗೆ ನಿಧಾನ ನಡೀರಿ ಒಳಗಡೆ. ಹಬ್ಬ ಎಷ್ಟು ಧೂಳು. ವಿಹಾನ್ ಅಮ್ಮ, ವಿಹಾನ್ ಎಲ್ಲ ಹೋಗಿದ್ದೆ ತರ್ಲೆ, ನಿಂಗೆ ಎಷ್ಟು ಸಲ ಹೇಳ್ಬೇಕು ವಿಹಾನ್, ಎಲ್ಲೂ ಹೋಗ್ಬೇಡ, ಯಾರು ಕರೆದ್ರು ಹೋಗ್ಬೇಡ ಅಂತ ಎಷ್ಟು ಹೇಳ್ಬೇಕು ನಿನಗೆ, ಎಷ್ಟು ಹೇಳಿದ್ರು ನೀನು ಕೇಳಿಸ್ಕೊಳ್ಳಲ್ವಲ್ಲ ವಿಹಾನ್, ಯಾವಾಗೂ ಮಾಡಿದ್ದನ್ನೇ ಮಾಡ್ತೀಯಲ್ಲ ವಿಹಾನ್, ನೀನು ಎಷ್ಟು ಬೇಜಾರು ಮಾಡ್ತಿದ್ಯಾ ಗೊತ್ತಾ ನನಗೆ, ಯಾಕೋ ಹಿಂಗೆ ಮಾಡಿದೆ. ಮಗು ಇದೇನಾ ಮಗು? ಹೌದು ಮೇಡಮ್, ನನ್ನ ಮಗ ವಿಹಾನ್, ನನ್ನ ಮುದ್ದು ಮಗ ವಿಹಾನ್. ವಿಹಾನ್ ಮಮ್ಮಿ ನೀನು ಹುಡುಕೊಂಡು ಬರ್ತೀಯ ಅಂತ ನನಗೆ ಗೊತ್ತಿತ್ತು ಮಮ್ಮಿ. ಮಮ್ಮಿ ಬಂದ ಮಮ್ಮಿ, ಭಯ ಆಗ್ತಾ ಇತ್ತು ನನಗೆ, ಆದ್ರೆ ನೀನು ಬರ್ತೀಯ ಅಂತ ಸುಮ್ಮನೆ ಇದ್ದೆ ಮಮ್ಮಿ ನಾನು. ಮಮ್ಮಿ ಡ್ಯಾಡಿ ಎಲ್ಲಿ? ಮನೇಲಿ ಅವ್ರೆ, ನಿನ್ಗೇನೋ ಬಂದಿತ್ತು ದೊಡ್ಡ ರೋಗ, ಯಾಕೋ ಹಿಂಗೆಲ್ಲ ಹೊಟ್ಟೆ ಉರಿಸ್ತೀಯ, ಅದಕ್ಕೆ ನೀನು ಅಜ್ಜಿ ಮನೆಗೆ ಬಿಡೋದು ಯಾವಾಗೂ. ನೀನಂತೂ ಇಲ್ಲಿರಲೇಬಾರ್ದು, ಯಾವಾಗೂ ಅಜ್ಜಿ ಮನೆಗೇನೆ ಇರಬೇಕು ನೀನಂತೂ. ನೀನು ಇಲ್ಲಿದ್ರೆ ನನಗಂತೂ ತಲೆನೋವು ಅಂದರೆ ತಲೆನೋವು, ಏನಾದರೂ ಒಂದು ಮಾಡ್ತೀಯ ವಿಹಾನ್ ನೀನಂತೂ. ಹಬ್ಬಬ್ಬಬ್ಬ ಸುಮ್ಮನೆ ಇರಲ್ಲ, ನಮ್ಮನ್ನ ಗೋಳೈಸ್ಕೊಳ್ಳೋದು ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಸಿಂಗಾಪುರಾಗಿದ್ದಾಗ ಎಷ್ಟು ಒಳ್ಳೆ ಹುಡುಗ ಆಗಿದ್ದೆ, ಈಗ ಇಲ್ಲಿಗೆ ಬಂದ್ಬಿಟ್ಟು ಯಾಕೆ ಇಷ್ಟೊಂದು ನನಗೆ ಹಿಂಸೆ ಮಾಡ್ತಾ ಇದೆಯಾ ವಿಹಾನ್? ಅಮ್ಮನ ಬಿಟ್ಟು ಎಲ್ಲೂ ಹೋಗ್ಬೇಡ ಎಲ್ಲೂ ಹೋಗ್ಬೇಡ ಅಂತ ಎಷ್ಟು ಹೇಳ್ತೀನಿ, ಆದರೂ ನೀನು ಕೇಳ್ತೀಯಾ? ಕೇಳೋದೇ ಇಲ್ಲ ಅಮ್ಮನ ಮಾತು, ಯಾವಾಗೂ ಏನಾದರೂ ಒಂದು ಎಡ್ವರ್ಟ್ ಮಾಡ್ಕೊಂಡು ಬಂದು ನಿಂತಿರ್ತೀಯ, ನೀನು ನೋಡ್ಕೊಳ್ಳೋದೇ ನಂಗೆ ದೊಡ್ಡ ಕೆಲಸ ಹೋಗ್ಬಿಟ್ಟೈತೆ ನನಗಂತೂ. ಬಾ ಸುಮ್ಮನೆ, ಒಳ್ಳೆ ದೊಡ್ಡ ತಲೆನೋವು ನಿನ್ನ ಹತ್ರ. ಮೇಡಮ್ ಒಂದು ನಿಮಿಷ, ನಾವು ಹುಡುಗನ ವಿಚಾರಣೆ ಮಾಡಬೇಕು, ಯಾರು ಕಿಡ್ನಾಪ್ ಮಾಡಿದ್ರು ಏನು ಎತ್ತ ಅಂತ. ಒಬ್ಬನೇ ಒಬ್ಬ ಇದ್ದಾನಲ್ಲ, ಯಾರು ಇಲ್ವಲ್ಲ, ವಿಚಾರಣೆ ಮಾಡೋಣ ಇರಿ. ಪುಟ ಬಾಪ ಇಲ್ಲಿ. ಹೋಗು ವಿಹಾನ್, ಅವ್ರು ಏನು ಕೇಳಿದ್ರು ಹೇಳು ಅವ್ರಿಗೆ, ಸರಿನಾ? ಸರಿ ಮಮ್ಮಿ. ಹೇಳು ವಿಹಾನ್, ಅವ್ರು ಏನೇನು ಕೇಳ್ತಾರೆ ಎಲ್ಲದಕ್ಕೂ ಉತ್ತರ ಕೊಡು. ಏನಪ್ಪ ಹೆಂಗ್ ಬಂದೆ ಇಲ್ಲಿಗೆ? ಹೆಂಗ್ ಬಂದಪ್ಪ? ನಡ್ಕೊಂಡು ಬಂದೆ. ನಡ್ಕೊಂಡು ಒಬ್ನೇ ಬಂದ ಇಲ್ಲಿಗೆ? ವಿಹಾನ್ ಎಲ್ಲ ಹೇಳ್ಬೇಕು ವಿಹಾನ್, ನೀನು ಎಲ್ಲನೂ ಹೇಳ್ಬೇಕು ನೀನು. ಅಜ್ಜಿ ಜೊತೆ ಅಜ್ಜಿನ ನಾನು ಇಲ್ಲಿ ಕರ್ಕೊಂಡು ಬಂತು. ಏನು ಹೇಳ್ತಾ ಇದೀಯಾ? ಅಜ್ಜಿ ಕರ್ಕೊಂಡು ಬಂತ ನಿನ್ನ? ಹ್ಞೂ ಮಮ್ಮಿ, ಬಂಗಾರಮ್ಮ ಅಜ್ಜಿ ಕರ್ಕೊಂಡ್ಬಿಟ್ಟು ಬಂತು ನನ್ನ ಇಲ್ಲಿಗೆ. ಅಜ್ಜಿನೇ ಹೇಳಿದ್ದು, ನಾನು ನೀನು ಕಣ್ಣ ಮುಚ್ಚಲೆ ಆಟ ಆಡೋಣ ಬಾ, ನಾನು ಇನ್ನು ಬಚ್ಚಿಟ್ಕೊಳ್ಳೋಣ ಅಂತ ಹೇಳ್ತು. ನಾನು ಸರಿ ಅಜ್ಜಿ ಅಂತ ಹೇಳ್ದೆ, ಆದ್ರೂ ಮಮ್ಮಿ ಬೈತಾರೆ ಅಂತ ಹೇಳ್ದೆ. ನೀನು ಬಚ್ಚಿಟ್ಕೊಂಡ್ರೆ ಮಮ್ಮಿನೇ ಬಂದ್ಬಿಟ್ಟು ಹುಡುಕ್ತಾರೆ ಬಾಯಿಲಿ ವಿಹಾನ್ ಅಂತ ಹೇಳ್ತು. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಮಮ್ಮಿ. ಚಿಪ್ಸು ಪಪ್ಸು ದಿಲ್ ಪಸಂದ್ ಚಾಕ್ಲೇಟ್ಸ್ ಎಲ್ಲಾನು ಕೊಡ್ಸಿತ್ತು ಮಮ್ಮಿ, ತಿನ್ನು ಅಂತ ಹೇಳಿ ಮತ್ತೆ ಇಲ್ಲಿ ಕರ್ಕೊಂಡ್ ಬಂದು ಬಿಡ್ತು ಮಮ್ಮಿ. ಆಮೇಲೆ ನೀವು ಹುಡುಕ್ತೀರಿ ಹುಡಿಕೊಂಡು ನಾನು ಬರ್ತೀರಾ ಅಂತ ಕಾಯಿ
ನೀವು ನನ್ನಂತ ಹುಡುಕ್ಬಿಟ್ರಿ, ನೀವೇ ವಿನ್ ಆಗೋಗ್ಬಿಟ್ರಿ ಮಮ್ಮಿ. ನಾನೇನೆ ಸೋತೋಗ್ಬಿಟ್ಟೆ ಮಮ್ಮಿ. ಏನು ಅಜ್ಜಿ ಅಂದ್ರೆ ಯಾರು? ಮೇಡಮ್, ನಮ್ಮ ಅತ್ತೆನೇ ಮೇಡಮ್. ನಮ್ಮ ಅತ್ತೆ ನನ್ನ ಮಗುನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ರದು ಮೇಡಮ್. ಅಯ್ಯೋ ದೇವ್ರೆ, ನಮ್ಮ ಅತ್ತೆಗೆ ನಾನೇನು ಮಾಡಿದ್ದೆ ಮಗುನ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಈ ಥರ ಮಾಡೋಕ್ಕೆ? ಅಯ್ಯೋ ದೇವ್ರೆ, ನೋಡಿ ಮೇಡಮ್, ನನ್ನ ಮಗುನ ಈ ಥರ ಕಿಡ್ನಾಪ್ ಮಾಡ್ಕೊಂಡು ಬಂದಿರೋದು. ಮಮ್ಮಿ ಕಿಡ್ನಾಪ್ ಅಲ್ಲ ಮಮ್ಮಿ, ಕಣ್ಣ ಮುಚ್ಚಾಲೆ. ನೋಡಿದ್ರ ಮೇಡಮ್, ಕಣ್ಣ ಮುಚ್ಚಾಲೆ ಅದು ಇದು ಅಂತ ನಾಟಕ ಮಾಡ್ಬಿಟ್ಟು ನನ್ನ ಮಗುನ ಇಲ್ಲಿ ಕರ್ಕೊಂಡು ಬಂದಿರೋದು. ನೋಡಿದ್ರ, ನನ್ನ ಮಗ ಬೇರೆ ಎಲ್ಲೂ ಹೋಗಲ್ಲ, ಯಾರ ಜೊತೆನೂ ಹೋಗಲ್ಲ, ಹೊರಗಡೆನೇ ಹೋಗಲ್ಲ. ನಾನು ಅನ್ಕೊಂಡೆ ಮನೆ ಒಳಗಡೆನೆ ಏನೋ ಆಗಿರುತ್ತೆ ಅಂತ. ಕೊನೆಗೂ ಗೊತ್ತಾಯ್ತಲ್ಲ ಈಗ ಏನಾಗಿದೆ ಅಂತ ಹೇಳ್ಬಿಟ್ಟು. ಮೇಡಮ್, ನಮ್ಮ ಅತ್ತೆನ ಮಾತ್ರ ಸುಮ್ಮನೆ ಬಿಡಬೇಡಿ ಮೇಡಮ್. ಇವತ್ತು ಕಿಡ್ನಾಪ್ ಮಾಡಿದಾಳೆ, ನಾಳೆ ಇನ್ನೇನು ಮಾಡ್ತಾರೋ ಗೊತ್ತಿಲ್ಲ ಮೇಡಮ್ ನನಗೆ. ಮೇಡಮ್, ದಯವಿಟ್ಟು ನಾಳೆ ಮತ್ತೆ ನನ್ನ ಮಗುಗೆ ಏನಾದರೂ ಆಗ್ಬೋದೇನೋ, ಯಾರಿಗೆ ಗೊತ್ತು ಮೇಡಮ್. ದಯವಿಟ್ಟು ಹೆಂಗಾದರೂ ಮಾಡಿ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸಿ ಮೇಡಮ್. ನಮ್ಮ ಅತ್ತೆ ಈ ಥರ ಕೆಲಸ ಮಾಡ್ತಾರೆ ಅಂತ ಕನಸಾಗೂ ಅನ್ಕೊಂಡಿಲ್ಲ ಮೇಡಮ್. 20 ಲಕ್ಷ ದುಡ್ಡು ಕೇಳ್ತಾರಲ್ಲ ಮೇಡಮ್, 20 ಲಕ್ಷ ಕೊಡು ಅಂತ ಹೇಳಿ. ನೋಡಿ, ನೀವು ಹೆಂಗಿದ್ರು ಕಂಪ್ಲೇಂಟ್ ರೈಸ್ ಮಾಡಿದ್ದೀರಾ ಮಗ ಕಳ್ದೋಗವನೆ ಅಂತ. ನಾವು ಸರ್ಚ್ ಮಾಡಿ ರಿಸರ್ಚ್ ಮಾಡಿ ಎಲ್ಲ ಮಾಡಿ ಹುಡುಕಿದ್ದು ಎಲ್ಲ ಆಗಿದೆ. ಈಗ ಆದರೂ ಇದ್ರ ಮೇಲೆ ನಿಮ್ಮ ಅತ್ತೆನ ನಾನು ಒದ್ದು ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗ್ತೀನಿ. ಬಾ, ಇವಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರ ತಾನೆ, ನೀವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈ ಹುಡುಗನ ಸ್ಟೇಟ್ಮೆಂಟ್ ತೊಗೊಳ್ತೀವಿ. ಈಗ ಜಸ್ಟ್ ನೀವು ಪೊಲೀಸ್ ಸ್ಟೇಷನ್ಗೆ ಬಂದು ಈ ಹುಡುಗ ಮಾತಾಡೋದನ್ನೆಲ್ಲ ರೆಕಾರ್ಡ್ ಮಾಡೋಣ. ರೆಕಾರ್ಡ್ ಮಾಡಿಬಿಟ್ಟು ಒಂದೇ ಸಲ ಹಾಕ್ಬಿಟ್ಟು ನಿಮ್ಮ ಅತ್ತೆನ ಜೈಲಿಗೆ ಹಾಕ್ತೀನಿ ಬನ್ನಿ. ಇಷ್ಟು ಚಿಕ್ಕ ಹುಡುಗನ, ಅದು ಇಂಥ ದೊಡ್ಡ ಮನೆ, ಇದರಲ್ಲಿ ಎಷ್ಟು ಹಾವು ಜರಿ ಚೇಳು ಏನೇನಿರ್ತಾವೋ ಗೊತ್ತಿಲ್ಲ. ಏನಾದರೂ ಆಗಿ ಮಗುನ ಕಡ್ದ್ಬಿಟ್ಟು ಮಗು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ದಿಕ್ಕು? ಅವ್ರಿಗೆ ಸ್ವಲ್ಪನೂ ಸೆನ್ಸ್ ಪಡ್ವಾ? ಅತ್ತೆ ಸೊಸೆ ಜಗಳ ಅನ್ನೋದು 1000 ಇರ್ತವೆ, 1000 ಹೋಗ್ತವೆ. ಹಾಗಂತ ಮೊಮ್ಮಕ್ಕಳನ್ನ ಈ ಥರ ಕಿಡ್ನಾಪ್ ಮಾಡುವಂತನ? ಅದು ಆ ಸೊಸೆ ಮೇಲೆ ಈ ಥರ ಸೇರ್ ತಿರ್ಸ್ಕೊಳ್ಳೋದ? ಛೇ 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 ಛೇ, ಇನ್ನೂ ಅತ್ತೆ ಸೊಸೆ ಜಗಳ ಅದು ಇದು ಇನ್ನೂ ಬಿಟ್ಟೇ ಇಲ್ವಲ್ಲಪ್ಪ. ಛೇ 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 ಛೇ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ ಇಂಥವ್ರನ್ನೆಲ್ಲ ನೋಡ್ತಾ ಇದ್ರೆ. ಸರಿ ಸರಿ, ಬನ್ನಿ ಕಂಪ್ಲೇಂಟ್ ರೈಸ್ ಮಾಡಿ ಬನ್ನಿ. ಇನ್ನೊಂದ್ಸಲ ಮಗುದೆಲ್ಲ ಸ್ಟೇಟ್ಮೆಂಟ್ ತೊಗೊಬಿಟ್ಟು ಅವ್ರನ್ನ ಜೈಲಿಗೆ ಹಾಕ್ತೀನಿ. ಹಾಗೆ ಅನ್ಭವಿಸ್ಕೊಂಡ್ಲಿ. ಆ ಚಿಕ್ಕ ಮಗುನ ಕರ್ಕೊಂಡು ಹೋಗೋಕ್ಕೆ ಅದು ಹೆಂಗ್ರಿ ಮನ್ಸು ಬಂತು ನಿಮ್ಮ ಅತ್ತೆಗೆ? ನಮ್ಮ ಅತ್ತೆಗೆ ನನ್ನನ್ನು ಕಂಡ್ರೆ ಆಗಲ್ಲ ಮೇಡಮ್. ನನ್ನ ಮಗನ ಹೆಸರಿಗೆಲ್ಲ ಆಸ್ತಿ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ದ್ವೇಷಕ್ಕೆ ಈ ಥರ ಎಲ್ಲ ಮಾಡ್ತಾವಳೆ ಅಂತ ಅನಿಸುತ್ತೆ ಮೇಡಮ್. ನಿಜ ಹೇಳ್ತಾ ಇದ್ದೀನಿ, ನಾನೇ ಕಂಪ್ಲೇಂಟ್ ರೈಸ್ ಮಾಡ್ತೀನಿ ಮೇಡಮ್. ಅವನು ಮತ್ತೇನ ಹೇಳ್ಕೊಂಡೋಗಿ ಸರಿಯಾಗಿ ಬೆಂಡೆತ್ತಿ ಮೇಡಮ್. ಅವಾಗಾದ್ರೂ ಬುದ್ಧಿ ಬರ್ತೈತೆ ನೋಡೋಣ ನಮ್ಮ ಅತ್ತೆಗೆ. ಛೇ, ಇಲ್ಲ ಅಂದರೆ ನನ್ನ ಮಗುನ ನಾನು ಕಳ್ಕೋಬೇಕಾಗುತ್ತೆ ಮೇಡಮ್. ಇವತ್ತೆಲ್ಲ ನಾಳೆ ಏನಾದರೂ ಒಂದು ಗತಿ ಮಾಡೇ ಮಾಡ್ತಾಳೆ ನಮ್ಮ ಅತ್ತೆ ಮೇಡಮ್. ಮೇಡಮ್, ಡೋಂಟ್ ವರಿ ಮೇಡಮ್, ಅವ್ರನ್ನ ನಾನು ಕರ್ಕೊಂಡು ಬರ್ತೀನಿ. ಇಲ್ಲ ಮೇಡಮ್, ನೀವು ಕರ್ಕೊಂಡು ಬನ್ನಿ ಮೇಡಮ್. ನಾನೇ ಇವ್ರ ಹತ್ರ ಕರೆಯೋರನ್ನ ಕರ್ಕೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಎಲ್ಲನೂ ನಾನೇನೇ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡಿವ್ರನ್ನ ರಿಟರ್ನ್ ಮನೆ ಕಳಿಸ್ತೀನಿ ಮೇಡಮ್. ಅಷ್ಟೊಳಗಡೆ ನೀವು ಅವ್ರು ಎಲ್ಲಿದ್ದಾರ ಸರ್ಚ್ ಮಾಡಿ ಕರ್ಕೊಂಡ್ಬಿಟ್ಟು ಬನ್ನಿ. ಹೆಂಗಿದ್ರು ಲೇಡೀಸ್ ಅಲ್ವಾ, ನೀವೇ ಇಟ್ಕೊಂಡು ಬರೋದು ಎಷ್ಟೋ ವಾಸಿ ಅನ್ಸುತ್ತೆ. ಸುಮ್ಮನೆ ಮಾತ್ರ ಇಟ್ಕೊಬರ್ಬೇಡಿ ಮೇಡಮ್. 4 ಬಾರ್ಸ್ಬಿಟ್ಟು ಹೇಳ್ಕೊಬಿಟ್ಟು ಬನ್ನಿ ಮೇಡಮ್. ಇಂಥ ಹುಡುಗನ, ಚಿಕ್ಕ ಹುಡುಗನ ಕರ್ಕೊಂಡು ಬಂದು ಇಂಥ ಮನೆಗೆ ಇಟ್ಟೋಳಲ್ಲ ಮೇಡಮ್. ಇನ್ನೆಂಥ ಮನಸ್ಥಿತಿ ನೋಡು ಮೇಡಮ್. ಅವರು ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದೀರಾ ಮೇಡಮ್? ಓಕೆ, ಅವ್ರನ್ನ ನಾನು ಇಟ್ಕೊಂಡು ಬರ್ತೀನಿ. ನೋಡಿ, ನಿಮ್ಮ ಮನೆ ಅಡ್ರೆಸ್ಗೆ ಏನಾದರೂ ಹೋಗಿದ್ದಾರನ್ನ ಎಲ್ಲ ಅಡ್ರೆಸ್ ಎಲ್ಲನೂ ಕೊಡು ಸೈನಾ. ನಾನು ಹೋಗಿ ವಿಚಾರಣೆ ಮಾಡಿಬಿಟ್ಟು ಅಮ್ಮನ ಎಲ್ಲಿದ್ರೂ ಪರವಾಗಿಲ್ಲ ಹೇಳ್ಕೊಂಡು ಬರ್ತೀನಿ ನೀಟಾಗಿ. ನೋಡಿ, ನೀವು ನಾ ಪೊಲೀಸ್ ಸ್ಟೇಷನ್ಗೆ ಹುಷಾರಾಗಿ ಕರ್ಕೊಂಡೋಗಿ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡು ರಿಟರ್ನ್ ಮಾಡಿ. ನಾನು ಬರ್ತೀನಿ ಕರ್ಕೊಂಡು. ಅಮ್ಮ, ಅಜ್ಜಿನೂ ಇಲ್ಲೇ ಎಲ್ಲ ಹೋಗ್ತೀನಿ, ನನ್ನ ಕೈ ಕಾಲೆಲ್ಲ ನೋವ್ತೈತೆ, ಹೋಗ್ಬಿಟ್ಟು ಏನಾದರೂ ತಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿತ್ತು ಮಮ್ಮಿ. ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಿತ್ತು? ಈಗ ಮಮ್ಮಿ ಇಲ್ಲೇ ಎಲ್ಲ ಹೋಗ್ತಾ ಇರ್ತೈತೆ ಮಮ್ಮಿ ರೋಡಗೆ. ಈಗ ಮಮ್ಮಿ ಇನ್ನೂ ಅಜ್ಜಿ ಹೋಗಿದ್ದು. ಮತ್ತೆ ರೋಡ್ಗೆ ಹೋದ್ರೆ ನನಗೆ ಖಂಡಿತ ಸಿಗ್ತಾರೆ. ನಾನು ಹೋಗಿ ಇಟ್ಕೊಂಡು ಬರ್ತೀನಿ. ಅವ್ರನ್ನ ನೋಡಿದ್ದೀನಿ ಬಿಡಿ, ಬಂಗಾರಮ್ಮ ಅಲ್ವಾ, ಗೊತ್ತು, ತುಂಬ ಚೆನ್ನಾಗಿ ಗೊತ್ತು. ಮೇಡಮ್ ಬನ್ನಿ, ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ. ನಡಿ ವಿಹಾನ್, ಹೋಗೋಣ.